ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ಶುಕ್ರವಾರ 6ನೇ ಡಿಸೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 14ನೇ ವಚನ. ಆತನು ಆಶ್ರಯವಾಗುವನು, ಆದರೆ ಇಸ್ರಾಯೇಲಿನ 2 ಮನೆತನಕ್ಕೆ ಎಡುವ ಕಲ್ಲು, ಮುಗ್ಗರಿಸುವ ಬಂಡೆಯೂ, ಯೆರೂಸಲೇಮಿನ ನಿವಾಸಿಗಳಿಗೆ ಬಲೆಯೂ ಬೋನು ಆಗುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಮೆಸ್ಸಿಯನು ತನ್ನ ಜನರನ್ನು, ಅಂದರೆ ಯಾರ್ಯಾರು ಆತನನ್ನು ನಂಬುತ್ತಾರೋ, ಆತನಲ್ಲಿ ಭರವಸೆ ಇಡುತ್ತಾರೋ ಅಂಥವರಿಗೆ ಬುನಾದಿಯಾಗಿಯೂ ಬಲವಾಗಿಯೂ ಇರುವಂಥವನಾಗಿದ್ದಾನೆ. ಆದರೆ ನಂಬದೆ ಹೋಗುವಂಥವರಿಗೆ ಎಡುವ ಕಲ್ಲು, ಮುಗ್ಗರಿಸುವ ಬಂಡೆಯೂ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮುಗ್ಗರಿಸುವ ಬಂಡೆ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನ ಮೂಲಕವಾಗಿ ದೇವರು ಬರೆಯುವಂತ ಮೆಸ್ಸಿಯನ ವಿಚಾರವಾಗಿ ಸ್ಪಷ್ಟವಾಗಿ ಇಲ್ಲಿ ಹೇಳುವಂತವನಾಗಿದ್ದಾನೆ. ದೇವರು ತನ್ನ ಜನರಿಗೆ ಭಯಪಡಬೇಡಿ ಎಂಬುದಾಗಿ ಹೇಳುತ್ತಾ, ದೇವರಿಗೋಸ್ಕರವಾಗಿ ಕಾದಿದ್ದು ದೇವರು ತನ್ನ ಸಮಯದಲ್ಲಿ ತಕ್ಕದ್ದನ್ನು ಮಾಡುತ್ತಾ ಜನರನ್ನು ಬಿಡುಗಡೆ ಮಾಡುತ್ತಾನೆಂಬುದಾಗಿ ಹೇಳುತ್ತಾ, ಇಲ್ಲಿ ಹೇಳುವಂತ ವಿಚಾರ ಏನೆಂದರೆ, ಬರುವಂತ ಮೆಸ್ಸಿಯನು ಅನೇಕರಿಗೆ ಎಡುವ ಕಲ್ಲು, ಮುಗ್ಗರಿಸುವ ಬಂಡೆಯಾಗಿದ್ದಾನೆಂಬುದಾಗಿ ಹೇಳುವಂತವನೆಂದರೆ, ಯಾರು ನಂಬಿಕೆ ಇಲ್ಲದೆ ದುಷ್ಟರಾಗಿ ದೇವರ ವಿರುದ್ಧವಾಗಿ ಇರುವಂತವರಾಗಿದ್ದರೋ ಅಂಥವರಿಗೆ ಎಡುವ ಕಲ್ಲು, ಮುಗ್ಗರಿಸುವ ಬಂಡೆ ಆಗಿರುತ್ತಾನೆ. ಆದರೆ ನಾವು ಪೇತ್ರನು ಬರೆದಂಥ ಪತ್ರಿಕೆಯಲ್ಲಿ ನೋಡುವಾಗ, ಮೆಸ್ಸಿಯನು ಅವರು ಮುಗ್ಗರಿಸುವ ಬಂಡೆಯಾಗಿದ್ದರೂ ತನ್ನನ್ನು ನಂಬುವಂಥವರಿಗೆ ತಾನು ವಿಶೇಷವಾದಂಥ ಮೂಲೆಗಲ್ಲಾಗಿ, ಅವರ ನಂಬಿಕೆಗೆ ಬುನಾದಿಯಾಗಿ, ಅಸ್ಥಿವಾರವಾಗಿ ಕಟ್ಟುವಂಥವನು, ಆತನ ಮೇಲೆ ನಿಲ್ಲುವಾಗ ನಿರಂತರವಾಗಿ ಇರುವಂಥವರು ಆಗುವಂತೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಮೆಸ್ಸಿಯನು ಅನೇಕರು ಏಳುವುದಕ್ಕೂ ಬೀಳುವುದಕ್ಕೂ ಕಾರಣನಾಗುತ್ತಾನೆಂಬುದಾಗಿ ಸಿಮಿಯೋನನು ಕೂಡ ಹೇಳಿದನು. ಹಾಗೆಯೇ ಮೆಸ್ಸಿಯನ್ನು ನಂಬುತ್ತಾ ಆತನೇ ನಮಗೆ ಬುನಾದಿಯಾಗಿದ್ದು, ಆತನ ಮೇಲೆ ನಮ್ಮ ಜೀವಿತವನ್ನು, ನಂಬಿಕೆಯ ಪಯಣವನ್ನು ಕಟ್ಟೋಣ. ಕರ್ತನೇ ದಯಾಮಯ ಸ್ವಾಮಿ, ನಾವು ನಂಬಿಕೆಯಲ್ಲಿ ಇರುವಂತೆಯೂ ನಮ್ಮನ್ನು ಬಲಪಡಿಸು, ನೀನೇ ನಮಗೆ ಆಧಾರವಾಗಿದ್ದು ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.